ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲಕ್ಷ್ಮೀಸ್ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದೊಳಗೆ ಬಹಳ ಸರಳವಾಗಿ ಮತ್ತು ಸುಲಭವಾಗಿನೂ ಜಾಮೂನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಎಲ್ಲರಿಗೂ ಬಹಳ ಇಷ್ಟವಾಗೋ ಮತ್ತು ಹಬ್ಬ ಹರಿದಿನ ಸಣ್ಣ ಖುಷಿ ದಿನಗಳೊಳಗೂ ಇದು ಮೊದಲು ನೆನಪಾಗುವಂತಹ ಸಿಹಿ ಏನಂದ್ರೆ ಗುಲಾಬ್ ಜಾಮೂನ್. ಇದನ್ನ ಹೆಂಗ್ ಮಾಡೋದಂತ ನೋಡ್ಕೊಂಡ್ ಬರ್ರಿ. ಮೊದಲ ಒಂದು ಪ್ಲೇಟ್ ತಗೊಂಡ ಅದ್ರೊಳಗೆ ನಾನು ರೆಡಿ ಮಿಕ್ಸ್ ಗುಲಾಬ್ ಜಾಮೂನ್ ಪೌಡರ್ ತಗೊಂಡೆ ನೋಡ್ರಿ. ಇದನ್ನ ಎಲ್ಲ ಹಾಕೊಂಡ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಗಂಟುಗಳಿದ್ರೆ ಚಲೋ ತಂಗಿ ಅದನ್ನ ಮಿಕ್ಸ್ ಮಾಡ್ಕೋರಿ. ಈಗ ನಾನು ಇದಕ್ಕೆ ಹಾಲು ಉಪಯೋಗ ಮಾಡತ್ತೇನೆ ನೋಡ್ರಿ. ಒಬ್ಬೊಬ್ರ ನೀರನ್ನು ಹಾಕೊಂಡು ಯೂಸ್ ಮಾಡ್ತಾರು, ಆದ್ರೆ ನಾನು ಹಾಲು ಹಾಕೊಂಡ ಇದನ್ನ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ಹಾಲು ಹಾಕೋದ್ರಿಂದ ಗುಲಾಬ್ ಜಾಮೂನ್ ಏನೈತ್ಲ ಭಾಳ ಸಾಫ್ಟ್ ಆಗಿ ಬರ್ತಾವು. ನೀವು ಒಂದ್ಸಲ ಹಾಲು ಹಾಕಿನೂ ಮಾಡಿ ನೋಡ್ರಿ. ಇದನ್ನ ಜಾಸ್ತಿ ನೀವು ಭಾರ ಹಾಕಿ ಹಿಂಗ್ ಚಪಾತಿ ಹಿಟ್ಟದು ನಾದ್ಕೋತೀವಲ್ಲ ಆ ರೀತಿಯಾಗಿ ನಾದ್ಕೋಬಾರ್ದು. ಬರೇ ಬೆರಳುಗಳ ಸಹಾಯದಿಂದ ಇದನ್ನ ನಾದ್ಕೊಂಡ್ರೆ ಸಾಕಾಗ್ತೈತಿ. ಜಾಮೂನ್ ಅಂದ್ರ ಹಂಗ ಅಲ್ರಿ, ಹೊರಗಿನಿಂದ ಮೆತ್ತಗ ಒಳಗಿನಿಂದ ಮೃದು. ಸಕ್ರಿ ಪಾಕದಾಗ ಚಲೋ ತಮ್ಗೆ ನೆನದ್ರ ಬಾಯಾಗ ಹಾಕಿದ್ರೆ ಕರಗ್ತೈತಿ ನೋಡ್ರಿ, ಅಷ್ಟು ಚಲೋ ತಮ್ಗೆ ಜಾಮೂನ್ ಬರ್ತಾವು. ಇದು ಮಕ್ಕಳಿಂತ್ರನು ಹಿಡಿದ ದೊಡ್ಡವ್ರ ತನಕನು ಖುಷಿಯಿಂದ ಇಷ್ಟಪಟ್ಟು ತಿನ್ನುವಂತಹ ಸಿಹಿ ಇದ. ಈ ಗುಲಾಬ್ ಜಾಮೂನ್ ನೋಡಿರ ಡಯಟ್ ಮಾಡೋರ್ಗುನು ನಾಳಿಂದ್ರ ಮಾಡಿರತ್ ಬಿಡತ್ತಂತ ಹೇಳ್ತಾರು, ಅಷ್ಟು ಮಸ್ತ್ ಆಗಿ ಬರ್ತಾವು. ಇನ್ನೊಂದ್ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡ ಇದನ್ನ ಚಲೋ ತಮ್ಗೆ ನಾದ್ಕೋರಿ. ನೋಡ್ರಿ, ನಾ ಇದ್ರಲ್ಲೇ 1 ಗ್ಲಾಸ್ನಷ್ಟ ಹಾಲು ತಗೊಂಡಿದ್ನಿ, ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳತೇನೆ ನೋಡ್ರಿ. ಎಷ್ಟ ಬರಳುಗಳಿಂದ್ರನ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಜಾಸ್ತಿ ಒತ್ತಿರ ಇದು ಒಡಿ ಚಾನ್ಸ್ ಇರ್ತೈತಿ ಎಣ್ಣೆ ಒಳಗೆ ಹಾಕಾನ. ಅದಕ್ಕೆ ನೋಡ್ರಿ ಇಷ್ಟ ಆದ್ರೆ ಸಾಕು. ಇದನ್ನ ಈಗ ಒಂದ್ ಬೌಲ್ ಮುಚ್ಚಿ 10 ನಿಮಿಷ ಬಿಡ್ರಿ. ಈಗ ಒಂದು ಬೋಗಣಿ ತಗೊಂಡ ಸಕ್ರಿ ಪಾಕ ಮಾಡ್ಕೊಳ್ಳೋಣಂತ ಬರ್ರಿ. ನಾನು ಇದ ದೊಡ್ಡ ಕಪ್ಲೆ 1 ಕಪ್ ಸಕ್ರಿ ಹಾಕೊಳತ್ತೇನೆ ನೋಡ್ರಿ. ನೀವ ಸಣ್ಣ ಕಪ್ ತಗೊಳತಿದ್ರ 2 ಕಪ್ ಸಕ್ರಿ ಹಾಕೋರಿ. ನಾನು ದೊಡ್ಡ ಕಪ್ ತಗೊಂಡಿದ್ರಂದ್ರ 1 ಕಪ್ ಸಕ್ರಿ ಹಾಕೊಂಡ 2 ಕಪ್ ನೀರ್ ಹಾಕೊಳತ್ತೇನೆ ನೋಡ್ರಿ. ಯಾವಾಗ್ಲಿದ್ರು ಇದಕ್ಕ 1 ಕಪ್ ತಗೊಂಡ್ರೆ 2 ಕಪ್ ನೀರ್ ಹಾಕೋಬೇಕು. 2 ಕಪ್ ಸಕ್ರಿ ತಗೊಂಡ್ರೆ 4 ಕಪ್ ನೀರ್ ಹಾಕೊಂಡ್ರೆ 1 ಪಾಕೆಟ್ ಗುಲಾಬ್ ಜಾಮೂನ್ಗೆ ಕರೆಕ್ಟ್ ಪಾಕ ಆಗ್ತೈತಿ ನೋಡ್ರಿ. ಈಗ ಇದನ್ನ ಪಾಕ ಮಾಡ್ಕೊಳ್ಳೋಣಂತ. ಇದಕ್ಕ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ಜಾಸ್ತಿ ಗಟ್ಟಿಯಾಗಿನೂ ಪಾಕ ಮಾಡ್ಕೋಬಾರ್ದು, ಜಾಸ್ತಿ ನೀರಾಗಿನೂ ಪಾಕ ಮಾಡ್ಕೋಬಾರ್ದು. ಜಾಸ್ತಿ ಗಟ್ಟಿ ಆದ್ರ ಪಾಕ ಹಿಡ್ಕೊಳಲ್ಲ, ಒಳಗೆಲ್ಲ ಗಟ್ಟಿಯಾಗಿನೇ ಇರ್ತೈತಿ ಜಾಮೂನ. ಅಲ್ಲಿ ತನಕ ಎಣ್ಣೆ ಕಾಯಕ ಇಡೋಣಂತ್ರಿ. ಬಾಣ್ಲಿ ಇಟ್ಕೊಂಡ ಅದ್ರೊಳಗ ಎಣ್ಣೆ ಹಾಕೊಂಡ ಎಣ್ಣೆ ಕಾಯಕ ಇಟ್ಟೇನೆ ನೋಡ್ರಿ. ಈಗ ಇವನ್ನ ಗುಲಾಬ್ ಜಾಮೂನ ರೌಂಡ್ ಶೇಪ್ ಒಳಗ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತುಪ್ಪ ಹಚ್ಕೊಂಡ ರೌಂಡ್ ಶೇಪ್ ಮಾಡ್ಕೊಳತ್ತೇನೆ ನೋಡ್ರಿ. ನೀವು ಬೇಕಂದ್ರ ಎಣ್ಣೆನೂ ಹಾಕೊಂಡ ಶೇಪ್ ಕೊಡ್ಬೋದು ಅವಕ್ಕ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚಲೋ ಅನಿಸ್ತತಿ ಮತ್ತು ಸಾಫ್ಟ್ ಆಗಿ ಬರ್ತಾವು. ಈ ರೀತಿ ನೋಡ್ರಿ, ನಾನು ಸಣ್ಣ ಉಂಡಿ ತಗೊಂಡ ಈ ರೀತಿ ಕೈ ಒಳಗನ ಅದನ್ನ ಗುಂಡಗ ಮಾಡ್ಕೊಳತ್ತೇನೆ ನೋಡ್ರಿ. ಅಲ್ಲೇ ಸ್ವಲ್ಪ ನಾದ್ಕೊಂಡಂಗ ಮಾಡ್ಕೋಬೇಕ್ರಿ ಅದನ್ನ ಕೈ ಒಳಗ. ನೋಡ್ರಿ, ಒಂದ್ ಸ್ವಲ್ಪನು ಕ್ರ್ಯಾಕ್ ಬಿಟ್ಟಿಲ್ಲ, ಆ ರೀತಿ ಒಳಗ ಮಾಡ್ಕೊಂಡೇನಿ. ನಾನೀಗ ಎಲ್ಲಾನು ಮಾಡಿಟ್ಕೊಂಡೇನಿ ನೋಡ್ರಿ. ಈಗ ಇದನ್ನ ಈಗ ಎಣ್ಣೆ ಕಾದೈತಿ, ಜಾಸ್ತಿನೂ ಕಾಸ್ಬಾರ್ದು ಮತ್ತ ಕಡಿಮೆನೂ ಇರಬಾರ್ದು, ಮೀಡಿಯಂ ಇದ್ರೆ ಸಾಕು. ಅದ್ರೊಳಗ ಇವನ್ನ ಒಂದೊಂದನ್ನ ಹಾಕೊಂಡ ಚಲೋ ತಮ್ಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ. ಜಾಸ್ತಿ ಉರಿ ಇಟ್ಕೊಂಡ್ರಂದ್ರ ಒಳಗೇನು ಬೇಯುಲ್ಲ, ಹೊರಗಷ್ಟ ಡಾರ್ಕ್ ಆಗಿಬಿಡ್ತಾವು. ಅದರ ಸಲುವಾಗಿ ನಾರ್ಮಲ್ ಉರಿ ಒಳಗ ಇಟ್ಕೊಂಡ ಫ್ರೈ ಮಾಡ್ಕೋರಿ. ಜಾಸ್ತಿ ಅವಕ್ಕ ಟಚ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಕ್ರ್ಯಾಕ್ ಆದು ಅಂದ್ರೆ ಚಲೋ ಆಗುದಿಲ್ಲ. ನೋಡ್ರಿ, ಈ ತರ ಲೋ ಫ್ಲೇಮ್ ಒಳಗ ನೀವು ಮಿಕ್ಸ್ ಮಾಡ್ಕೊಂತ ಬರ್ರಿ. ಭಾಳ ಮಂದಿಗೆ ಮನ್ಯಾಗ ಮಾಡಿದ್ರ ಗಟ್ಟಿ ಆಗ್ತೈತಿ ಮತ್ತು ಒಳಗ್ ರಸ ಹಿರ್ಕೋದಿಲ್ಲ ಅಂತದು ಪ್ರಾಬ್ಲಮ್ ಇರ್ತೈತಿ. ಆದ್ರ ಸ್ನೇಹಿತರೆ, ಇವತ್ತ ನಾನು ತೋರಿಸೋ ರೆಸಿಪಿ ಅಂದ್ರ ಒಮ್ಮೆ ಮಾಡಿದ್ರ ನೀವು ಮತ್ತೆ ಮಾಡ್ಬೇಕಂತ ಹೇಳಿ ಅನಿಸ್ತೈತಿ. ಆ ರೀತಿಯೊಳಗ ನಾನು ಹೇಳತೀನಿ. ಭಾಳ ಮಸ್ತ್ ಆಗತ್ತಾವ ನೋಡ್ರಿ. ಈ ರೀತಿ ಈ ಕಲರ್ ಒಳಗ ಬರ್ಬೇಕು. ನೀವು ಭಾಳ ದೊಡ್ಡ ಮಾಡ್ಕೊಂಡ್ರಂದ್ರೆ ಇವಾಗ ಕರದ್ ಮೇಲೆ ಮತ್ತೆ ರಸ ಹಿರ್ಕೊಂಡ್ಮೇಲೆ ಇನ್ನೂ ಜಾಸ್ತಿ ದೊಡ್ಡ ಆಗ್ತಾವು. ಅದ್ರ ಸಲುವಾಗಿ ಈ ಸೈಜ್ ಒಳಗ ಮಾಡ್ಕೋರಿ. ನೋಡ್ರಿ, ನಾನು ಈಗ ಒಂದ್ಸಲ ಮಾಡಿಟ್ಕೊಂಡು ಕರ್ಕೊಂಡೇನಿ. ಈಗ ಇನ್ನೊಂದ್ಸಲಾನು ಮಾಡಿದ್ದನ್ನ ಹಾಕ್ತೇನೆ ಅದಕ್ಕೆ.
ಇದನ್ನ ಒಮ್ಗಿಲೇನ ಪಾಕದೊಳಗೆ ಹಾಕಕ್ ಹೋಗ್ಬೇಡ್ರಿ. ಒಂದ್ ನಿಮಿಷ 2 ನಿಮಿಷ ಬಿಟ್ಟು ಪಾಕದೊಳಗೆ ಹಾಕ್ರಿ. ನೋಡ್ರಿ ನಾ ಇಲ್ಲೇ 2ನೇ ಸಲಾನು ಕರ್ಕೊಂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಈ ರೀತಿ ಮಾಡ್ರಿ, ಭಾಳ ಅಂದ್ರ ಭಾಳ ಮಸ್ತ್ ಬರ್ತಾವು. ನೋಡ್ರಿ ಇಲ್ಲೇ ಒಂದ್ ಸ್ವಲ್ಪನು ಕ್ರ್ಯಾಕ್ ಆಗಿಲ್ಲ. ಎಷ್ಟ್ ಚಂದ ನೋಡಾಕನು ಎಷ್ಟ್ ಚಲೋ ಅನ್ಸತ್ತಾವು, ಭಾಳ ಚಂದ ಬರ್ತಾವು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ.